ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮತ್ತು ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಾನು ಉಪವಾಸ ಮತ್ತು ಜಾಗರಣೆ, ಅದಕ್ಕೋಸ್ಕರ ಇವತ್ತು ಉಪವಾಸ ಇದ್ದರೆ ನಾಳೆ ಬೆಳಿಗ್ಗೆನೇ ಊಟ ಮಾಡೋದು. ಸೊ ನನ್ನ ಏನು ಮಾಡಿದೆ, 1 ಲೋಟ ಬಿಸಿನೀರಿಂದ ನಾನು ಡಿನ್ನರ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಹೆಣ್ಮಕ್ಳು ಕೆಲಸ ಗೊತ್ತು, ಮಾಮೂಲಿ ಬಾಗಿಲು ತೊಳೆದು, ಅದು ದೊಡ್ಡ ಬಾಗಿಲು ಅಂದರೆ ಪಾರ್ಕಿಂಗ್ ಸಿಕ್ಕಾಪಟ್ಟೆ ದೊಡ್ಡದು, ತೊಳೆದು ರಂಗೋಲಿ ಹಾಕೋದು. ಹಬ್ಬ ಅಂದರೆ ಸ್ವಲ್ಪ ದೊಡ್ಡದಾಗಿ ಕೆಳಗಡೆನೇ ರಂಗೋಲಿ ಹಾಕೋದು, ಹೊಸ್ಲು ರಂಗೋಲಿ ಮುಂದೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಮನೆಯೆಲ್ಲ ಅಚ್ಚುಕಟ್ಟು ಮಾಡಿ ನೀಟ್ ಮಾಡಿ ನಾವು ಹೋಗಿದ್ದೆ. ಸಾಯಂಕಾಲ ಕಾರ್ಯಸಿದ್ಧಿ ಆಂಜನೇಯ ಅಂದರೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಕಾರ್ಯಸಿದ್ಧಿ ಆಂಜನೇಯಂಗೆ ಹೋದ್ವಿ. ಯಾಕಂದರೆ ಅಲ್ಲೂ ಶಿವ ಇದ್ದಾರೆ. ಕಾರ್ಯಸಿದ್ಧಿ ಆಂಜನೇಯಂಗೆ ಅಂದರೆ ನಮಸ್ಕಾರ ಹಾಕ್ಬೇಕಿತ್ತಲ್ಲಿ. ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಶಿವಗೆ ಅಭಿಷೇಕ ನಡೀತಾ ಇತ್ತು. ಪುಣ್ಯ ನಾವು ಹೋಗೋ ಟೈಮ್ಗೆ ಅಲ್ಲೆಲ್ಲ ಅಭಿಷೇಕ ನೋಡಿದ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದು ತುಂಬಾ ಲೇಟಾಗಿ ಹೋಗಿತ್ತು, 9:30. ಆವಾಗ ಶಿವಂಗೆ ಅಭಿಷೇಕ ಮಾಡ್ತಾಯಿದ್ರು. ಅಭಿಷೇಕ ಎಲ್ಲ ನೋಡಿದ್ವಿ, ಪೂಜೆ ಆಯಿತು. ಆಂಜನೇಯಂಗೂ ಕೂಡ ನಮಸ್ಕಾರ ಹಾಕ್ಕೊಂಡ್ವಿ. ಅಭಿಷೇಕ ಆಲ್ಮೋಸ್ಟ್ ಆ ಟೈಮಲ್ಲಿ ಸಿಗಲ್ಲ, ಯಾಕಂದರೆ ಪೂಜೆ ಮಾಡೋ ಟೈಮ್ ಅದು. ಅಲ್ಲಿ ಕಾರ್ಯಸಿದ್ಧಿ ಸ್ವಾಮಿ ಆಂಜನೇಯದಲ್ಲಿ ಆಗ ಅಭಿಷೇಕ ಮಾಡ್ತಾಯಿದ್ರು. ಅದೇ ಹೇಳ್ಬೋದು ಲೆಕ್ಕೆ ಅಭಿಷೇಕ ಪ್ರಿಯ ಶಿವ ಅಂತೆ. ಸೊ ಆ ಅಭಿಷೇಕನ ನಾವು ನೋಡಿದ್ದು ನಮಗೆ ಅಷ್ಟೇ ಖುಷಿ ಆಯಿತು. ಅಭಿಷೇಕ ನೋಡ್ತಾ ಇದ್ದರೆ ಭಾರಿ ಖುಷಿ ಆಗುತ್ತೆ. ಅಲ್ಲೆಲ್ಲ ಮುಗಿಸ್ಕೊಂಡ್ವಿ. 10:30ಗೆ ಮನೆಗೆ ಬಂದ್ವಿ. 10:30ಗೆ ಮನೆಗೆ ಬಂದು 12 ಗಂಟೆ ಪೂಜೆ ಮಾಡಬೇಕಾಗಿತ್ತು. 12 ಗಂಟೆಗೆ ಪೂಜೆ ಮಾಡ್ತೆ. ಅಂದರೆ ನಾನು 3 ಜಾವದ ಪೂಜೆ ಮಾಡ್ತೀನಿ, 12, 3, 5 ಅಥವಾ 6. ಸೊ ಆಗಲೇ 3 ಗಂಟೆಗೆ ಪೂಜೆಗೆ 1:45 ಆಗಿತ್ತು. ಅಲ್ಲಿವರೆಗೂ ಗ್ರೀನ್ ಟೀ ತೊಗೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಇದು ಕುಂಭಮೇಳದ ನೀರು, ಅಂದರೆ ಎಲ್ಲೆಲ್ಲಿ ಕುಂಭಮೇಳ ನಡೆದಿತ್ತು ಅದೆಲ್ಲ ನೀರು ತಂದು ಕೊಟ್ಟಿದ್ರು ನನಗೆ. ಎಲ್ಲ ಒಂದಕ್ಕೆ ಇಟ್ಟು ಮನೆಗೆಲ್ಲ ಆ ತೀರ್ಥ ಹಾಕ್ತೆ. ಅದಾದಮೇಲೆ 3 ಗಂಟೆ ಪೂಜೆ ಆಯಿತು. ಸಾಯಂಕಾಲ 6 ಗಂಟೆಗೆ ಪ್ರಸಾದ ಮಾಡಿ ದೇವ್ರಿಗೆ ಪ್ರಸಾದ ಇಟ್ಬಿಟ್ಟು 5:30ಇಂದ 6 ಗಂಟೆ ಪೂಜೆ ಮಾಡಿದೆ. 5:30ಇಂದ 6 ಗಂಟೆ ಆಗಿತ್ತು. ಪ್ರಸಾದ ಇಟ್ಬಿಟ್ಟು ಮನೆಯಲ್ಲಿ ಫಸ್ಟು ನೀಟಾಗಿ ಪೂಜೆ ಮಾಡಿಕೊಂಡೆ. 3 ಜಾವದ ಪೂಜೆ ಅಂದರೆ ಫಸ್ಟು 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಅಥವಾ ಸಾಯಂಕಾಲ ಮಾಡಿರೋದು ಲೆಕ್ಕ ಬರುತ್ತೆ. 12 ಗಂಟೆ ಮಧ್ಯರಾತ್ರಿ, ಬೆಳಗಿನ ಜಾವ 3 ಗಂಟೆ, ಅದಾದಮೇಲೆ 5 ಅಥವಾ 6 ಗಂಟೆಗೆ ಪೂಜೆ ಮಾಡೋವಂಥದ್ದು. ಅಂದರೆ ನನಗೆ ಯಾರೋ ಶಿವನ ದೇವಸ್ಥಾನದಲ್ಲಿ ಹೇಳಿದರು, ಅದು ಆ ರೀತಿ ಮಾಡ್ತೀನಿ. ಮನೆಯಲ್ಲೆಲ್ಲ ಪೂಜೆ ಆಯಿತು. ಮನೆಯಲ್ಲೆಲ್ಲ ಪೂಜೆ ಮಾಡಿ ಬೆಳಿಗ್ಗೆ ಶಿವನ ದೇವಸ್ಥಾನಕ್ಕೆ ಹೊರಟೆ. ಅಂದರೆ ಶಿವರಾತ್ರಿ ಉಪವಾಸ ಆಯಿತು, ಜಾಗರಣೆ ಮಾಡೋರು ರಾತ್ರಿ ಶಿವನ ನೋಡೋದಲ್ಲದೆ ಬೆಳಿಗ್ಗೆ ಹೋಗಿ ಶಿವನ ದರ್ಶನ ಮಾಡಬೇಕಂತೆ. ಆವಾಗಲೇ ಅದು ಫಲಪ್ರಾಪ್ತಿ ಅಂತ ಹೇಳಿದರು ಶಿವನ ದೇವಸ್ಥಾನದಲ್ಲಿ. ಮೊದಲೆಲ್ಲ ಹೋಗ್ತಾ ಇರಲಿಲ್ಲ, ಈಗೊಂದು 5 ಇಯರ್ಸಿಂದ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ. ಮಾರ್ನಿಂಗ್ ನಾನು ಇಲ್ಲೇ ಶಿವನ ದೇವಸ್ಥಾನಕ್ಕೆ ಬರೋದು. ಅಲ್ಲಿ ಆ್ಯಕ್ಚುಲಿ ಪೂಜೆ ಇನ್ನು 5 ನಿಮಿಷ ಪೂಜೆ ಮಹಾಮಂಗಳಾರತಿ ಆಗುತ್ತೆ ಅಂತ ಪುರೋಹಿತರು ಹೇಳಿದ್ರು. ಅರ್ಚನೆ ಎಲ್ಲ ಮಾಡಿದ್ರು. ಸೊ ಅಲ್ಲಿ ವೆಯ್ಟ್ ಮಾಡಿಬಿಟ್ಟು ಪೂಜೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ನಾವು ಇಲ್ಲಿ ಬಸವಣ್ಣ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ವಿ. ಇಲ್ಲಿ ಅನ್ನದಾನ ಇರುತ್ತೆ. ಮೊದಲೆಲ್ಲ ನಾನು ಶಿವನಿಗೆ ನೈವೇದ್ಯ ಇಟ್ಟು ಮನೆಯಲ್ಲೇ ಅಡುಗೆ ಮಾಡಿ ನೈವೇದ್ಯ ಇಟ್ಟು ಎಡೆ ಇಟ್ಟು ಊಟ ಮಾಡ್ತಾಯಿದ್ದೆ. ಈಗ ಇಲ್ಲೇ ಪ್ರಸಾದ ಇರುತ್ತೆ. 2 ವರ್ಷದಿಂದ ಇಲ್ಲೇ ಪ್ರಸಾದಕ್ಕೆ ಅಂತ ಬರ್ತಾಯಿದ್ದೀನಿ. ಇಲ್ಲೆಲ್ಲ ಊಟ ಮಾಡ್ಕೊಂಡ್ವಿ. ದೇವ್ರ ಪ್ರಸಾದ ನಾನು ಊಟ ಮಾಡ್ಕೊಂಡು ಹೋದ್ಮೇಲೆ ನಿದ್ದೆ ನನ್ನ ಮಾತು ಕೇಳಲ್ಲ. ಸೊ ನಾನು ನಿದ್ದೆ ಮಾತು ಕೇಳಬೇಕಾಗುತ್ತೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.